ಅದೇ ಈಗ ನಾವು ಎಷ್ಟು 47 ಡೇಸ್ ಆಗಿ 21 ಸ್ಟೂಡೆಂಟ್ಸ್ ಒಬ್ರು ನರೇಂದ್ರ ಮೋದಿ PM ಇಂದ ಏನೋ ಇದು ಬಂದಿಲ್ಲ. ಒಂದೇ ಒಂದು ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ ಅಷ್ಟೇ ಅವ್ರು ಒಂದು ಸಂತಾಪ ಸೂಚಿಸಿಲ್ಲ ಮಕ್ಳುಗಳಿಗೆ ಹಿಂಗಾಗಿದೆ ಅಂತ. NTA ವಿರುದ್ಧ ತಗೊಂಡ್ತೀನಿ ಡಿಸಿಷನ್ ಅಂತಾನೂ ಹೇಳಿಲ್ಲ. ಇದುವರೆಗೂ ಅವರು ಪ್ರಧಾನದ ರೆಸಿಗ್ನೇಷನ್ ಕೂಡ ಕನ್ಸಿಡರ್ ಮಾಡಿಲ್ಲ. ಸೊ ಅದೆಲ್ಲ ಏನು ನಾವು ಬೇಡಿಕೆಗಳನ್ನ ಈಡೇರಿಸಬೇಕು, ಏನ್ ಕೇಳ್ಕೊಂತಾ ಇದೀವಿ, NTA ಇದಾಗಬೇಕು, ನೀಟ್ ಬ್ಯಾನ್ ಆಗ್ಬೇಕು ಅನ್ನೋದು, ಅದು ಆಗೋವರೆಗೂ ಈ ತರ ಹೋರಾಟ ಮುಂದುವರಿಯುತ್ತೆ. ನೀವೇ ಹೇಳಿದ್ರಿ ಪ್ರಧಾನಿ ಮೋದಿ ಅವರು ವಿಡಿಯೋ ಮಾಡಿ ಹಾಕಿದ್ದಾರೆ ಅಂತ ಹೇಳಿ. ಇಷ್ಟು ದಿನ ಯಾವುದೇ ರೀತಿ ಮಾತು ಶುರು ಮಾಡೋಕ್ಕಿಂತ ಮುಂಚೆ ಬಾಯೋರ್ ಬೆಹನೋ ಅಂತ ಇದ್ರು. ಯೂತ್ಸ್ ನ ಸೆಳೆಯೋಕೋಸ್ಕರನೇ ವರ್ಡ್ ಕೂಡ ಹೌದು, ಇದೆಲ್ಲ ಗಿಮಿಕ್ಸ್ ಅಷ್ಟೇನೆ. ಯಾಕೆಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಎಲ್ಲಾ ಮಕ್ಳುಗಳು ರುಚಿಗೆ ಎದ್ಬಿಟ್ಟು ಜೆನ್ಜಿ ಅವರೆಲ್ಲ ಪ್ರೊಟೆಸ್ಟ್ ಮಾಡಕ್ ಬಂದು ಅಲ್ಲಿ ಡೆಲ್ಲಿಲಿ ಆಗಿರೋದು ಲಾಠಿ ಚಾರ್ಜ್ ಎಲ್ಲ ನೋಡಿದಾಗ ತುಂಬಾನೇ ಬೇಜಾರಾಗೋಯ್ತು. ಅವರು ಎಷ್ಟು ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಬಂದು ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಅಷ್ಟು ಜನ ಮಕ್ಳಿಗೆ ಹೊಡೆದಿದ್ದಾರಲ್ಲ, ಅದು ನೋಡಿ ತುಂಬಾ ಇದಾಗೋಯ್ತು. ಎಲ್ಲೋ ಹೋಗ್ತಿದೆ ನಮ್ದು ಡೆಮೋಕ್ರಸಿ ಇದು ಬೈ ದ ಪೀಪಲ್ ಫಾರ್ ದ ಪೀಪಲ್ ಆಫ್ ದ ಪೀಪಲ್ ಅಂತ ಹೇಳಿ ಎಲ್ಲ ಓದ್ಕೊಂಡ್ ಬಂದಿರೋದು ನಾವು. ಈಗ ಡೆಮೋಕ್ರಸಿನೇ ಇಲ್ಲದೆ ತರ ಆಗ್ಬಿಟ್ಟಿದೆ. ನಮಗೆ ಬೇಕಾಗಿರೋದನ್ನ ನಾವು ಕೇಳಕ್ಕೆ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡ್ತಿದ್ರು, ಅದನ್ನ ಸಪೋರ್ಟ್ ಮಾಡ್ತಿಲ್ಲ ಈ ಗವರ್ಮೆಂಟ್. ಸೊ ಇದನ್ನ ಕನ್ಸಿಡರ್ ಮಾಡಲೇಬೇಕು. ನಾವೇನು ಪ್ರೊಟೆಸ್ಟ್ ಮಾಡಿ ಏನ್ ಕೇಳ್ಕೊಂತಾ ಇದೀವಿ, ನೀಟು ಮತ್ತೆ NTA ಎಲ್ಲ ಫುಲ್ ಬ್ಯಾನ್ ಆಗ್ಬೇಕು. ನಿಮ್ಮ ಹೆಸರು ಮ್ಯಾಮ್? ಚೈತ್ರ. ವಿದ್ಯಾರ್ಥಿ ಶಕ್ತಿ ಇಡೀ ದೇಶಕ್ಕೆ ಗೊತ್ತಾಗಿದೆ. ಒಂದು ಉನ್ನತ ಸ್ಥಾನದ ಸಚಿವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಈ ಒಂದು ಕ್ಷಣ ಎಷ್ಟು ಖುಷಿ ಆಗ್ತಿದೆ ಮೇಡಮ್? ಬಹಳ ಖುಷಿ. ಅದ್ರ ಜೊತೆಗೆ ಈ ವಿಕ್ಟ್ರಿ ನಮಗೆ ಮುಂದಿನ ಹೋರಾಟಕ್ಕೆ ದೊಡ್ಡ ಸ್ಫೂರ್ತಿ. ಇದು ಬಹಳ ಇಂಪಾರ್ಟೆಂಟ್. ಇಲ್ಲ ಅಂತ ಹೇಳಿದ್ರೆ ಈ ಖುಷಿಯಲ್ಲಿ ನಾವು ಮುಳುಗ್ ಹೋಗ್ಬಾರ್ದು. ಬದಲಾಗಿ ಇನ್ನೂ ನಮ್ಮ ಡಿಮ್ಯಾಂಡ್ಸ್ ಏನಿದೆ, NTA ರದ್ದಾಗಿಲ್ಲ, ಆ ಡಿಮ್ಯಾಂಡ್ಗೆ ಇದು ನಮಗೆ ಸ್ಫೂರ್ತಿ. ಖುಷಿ ಪಡ್ತಾ ಮುಂದಿನ ಹೋರಾಟಕ್ಕೂ ಕೂಡ ಸಿದ್ಧವಾಗ್ತೇವೆ. ಮತ್ತೆ ಯೂತ್ಸ್ ಬೀದಿಗೆ ಇಳಿದ್ರೆ ಏನ್ ಬೇಕಾದ್ರೂ ಸಾಧ್ಯ ಅನ್ನೋದು ಪ್ರೂವ್ ಆಗಿದೆ. ಇದು ಮುಂದುವರಿಯುತ್ತೆ ಈ ಹೋರಾಟ. ಯುವ ಜನರು ಇವತ್ತು ಅರ್ಥ ಮಾಡ್ಕೊತಾ ಇದ್ದಾರೆ ಈ ಸರ್ಕಾರಗಳು ಹೆಂಗ್ ಬಗ್ಗಿಸ್ಬೇಕಂತ. ಲಾಟಿಗೆ ಹೆದರಲಿಲ್ಲ, ಅಶ್ರುವಾಯಿಗೆ ಹೆದರಲಿಲ್ಲ, ಸಾಯಿಸಿದ್ರು ಕೂಡ ಹೆದರಲ್ಲ. ನಾವು ಸಾಯಕ್ಕೂ ರೆಡಿ, ಆದ್ರೆ ನಾವು ಸತ್ಯದ ಪರವಾಗಿ ನಿಂತು ಸಾಯ್ತೀವಿ ಅನ್ನೋದನ್ನ ತೋರಿಸಿದ್ದಾರೆ ಈ ದೇಶದ ವಿದ್ಯಾರ್ಥಿಗಳು. ಈ ಹೋರಾಟ ಮುಂದುವರಿಯುತ್ತೆ. ಸೊ ಯುವಕರನ್ನ ಸ್ವಲ್ಪ ಎಲ್ಲಾ ಕಡೆನೂ ಕೂಡ ಯುವಕರು ಅಂತ ಹೇಳಿದ್ರೆ ಸ್ವಲ್ಪ ಹಿಂಜರಿತಾ ಇದ್ರು. ಸ್ಟೂಡೆಂಟ್ಸ್ ಲೈಫ್ ಜೊತೆ ಆಟ ಆಡಬೇಡಿ. ಡೋಂಟ್ ಪ್ಲೇ ವಿತ್ ಸ್ಟೂಡೆಂಟ್ಸ್ ಲೈಫ್. ಅಂಡ್ ಐ ವಿಲ್ ವಾರ್ನ್ ಯು, ನಿಮ್ ಪವರ್ ನ ನೀವು ಕರೆಕ್ಟ್ ಆಗಿ ಯೂಸ್ ಮಾಡಿ, ಇಲ್ಲ ಅಂದ್ರೆ ನಮ್ ಪವರ್ ನ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಇದೇನ್ ಇವಾಗ ಆಗಿದೆ ಜಸ್ಟ್ ಅಂಡ್ ಟ್ರಯಲರ್. ಪ್ರತಿಯೊಬ್ಬರಿಗೂ ಭಯ ಇರ್ಲಿ, ನೀವು ಮಾಡೋಂತ ಕೇರ್ಲೆಸ್ನೆಸ್ ಯಾವ ಲೆವೆಲ್ ತಗೊಂಡೋಗುತ್ತೆ ಅನ್ನೋ ಪ್ರಜ್ಞೆ ಇರ್ಲಿ. ದಟ್ಸ್ ಇಟ್. ಏನ್ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ, ಏನಕ್ಕೆ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ರಿಮೆಂಬರ್ ದೀಸ್ ಟೂ ಥಿಂಗ್ಸ್. ಮೈ ರಿಕ್ವೆಸ್ಟ್ from behalf of many students, I request that don't play with the students' life, and I warn that if you misuse your power, we will use our power. Thank you. ಸೊ ಮೇಡಮ್, ನೀವೇನ್ ಹೇಳ್ತೀರಾ? ಸಾಕಷ್ಟು ವಿದ್ಯಾರ್ಥಿಗಳ ಪರವಾಗಿ ನೀವು ಕೂಡ ಬಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಒಬ್ಬ ತಾಯಿ, 21 ಮಕ್ಕಳು ಸಾವನ್ನಪ್ಪಿದ್ರು. ಅದೆಲ್ಲದಕ್ಕೂ ಒಂದ್ ರೀತಿಯ ಪ್ರತಿಫಲ ಇವತ್ತು ಸಿಕ್ಕಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನನಗೆ ಈ ನಿಮಿಷ ತುಂಬಾನೇ ಖುಷಿ ಆಯ್ತು. ನಮ್ಮ ಇನ್ನೊಬ್ರು ನಿರ್ಮಲಾ ಮೇಡಮ್ ಅಂತ ಫಿಸಿಕ್ಸ್ ಲೆಕ್ಚರರು, ಅಮ್ಮ ನಾನು ಇಲ್ಲೇ ಇದ್ದೇನೆ ಅಂತ ಒಂದು ಪೊಯಮ್ ಬರೆದಿದ್ರು. ಅದನ್ನ ಬೆಳಗ್ಗೆನೆ ಓದ್ದೆ. ಅವ್ರು ಏನ್ ಹೇಳ್ತಾರೆ ಆ ಪೊಯಮ್ ಅಲ್ಲಿ ಅಂದ್ರೆ, ಈ ತರ ಒಂದು ಸೂಸೈಡ್ ಮಾಡ್ಕೊಂಡಿರೋ ಸತ್ತೋಗಿರೋ ಮಗು ಅವ್ರ ತಾಯಿಗೆ ಹೇಳ್ತಾ ಇದೆ, ಅಮ್ಮ ನಿನ್ ಮನೇಲಿ ಅಳಿತಾ ಕೂತಿದ್ಯಾ, ನನ್ನನ್ನು ಹುಡುಕ್ತಾ ಇದೆಯಾ, ನನ್ನ ಮನೇಲಿ ಇಲ್ಲ ಅಮ್ಮ, ನಾನು ಈ ಹೋರಾಟದಲ್ಲಿ ರೋಡ್ ಮೇಲೆ ಇದ್ದೀನಿ. ಈ ಮಕ್ಕಳು ಯಾರು ಇಲ್ಲಿ ನಿಂತ್ಕೊಂಡು ಫ್ಯೂಚರ್ಸ್ಗೋಸ್ಕರ ಫೈಟ್ ಮಾಡ್ತಾ ಇದಾರೆ, ಆ ಮಕ್ಕಳಲ್ಲಿ ನಾನು ಇದೀನಮ್ಮ, ನೀನ್ ಅಪ್ಪನ್ ಕರ್ಕೊಂಡ್ ಬಾ, ರೋಡಿಗೆ ಬಾ, ಈ ಹೋರಾಟದಲ್ಲಿ ಭಾಗವಹಿಸು ಅಂತ ಹೇಳಿ ತುಂಬಾನೇ ಮನ್ಸು ಮುಟ್ಟೋ ತರ ಒಂದು ಕವಿತೆ ಬರ್ದಿದ್ದಾರೆ ಅವರು, ನಿರ್ಮಲಾ HL ಅಂತ ಹೇಳಿ. ಸೊ ಅದನ್ನ ಓದ್ಕೊಂಡು ಬಂದೆ ನಾನು ಇಲ್ಲಿ. ಸೊ ನನ್ನ ಮಗನ್ನು ಕರ್ಕೊಂಬಂದೆ ನಾನು ಇವತ್ತು. ನಾನು ನಮ್ಮ ಕೈಲಾಗಿದ್ದು ಒಂದು ಸಪೋರ್ಟ್ ಟೀಚರ್ಸ್ ಆಗಿ ನಾವು ಕೊಡಬೇಕು, ನಮ್ಮ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಬಂದೆ. ಇವತ್ತಿನ ದಿನ ಈ ವಿದ್ಯಾರ್ಥಿಗಳ ಹೋರಾಟಕ್ಕೆ ಏನ್ ಜಯ ಸಿಕ್ಕಿದೆ, ತುಂಬಾ ಖುಷಿ ಆಗ್ತದೆ. ನಮ್ಮ ಅಳಿಲು ಸೇವೆಗೆ ಇಷ್ಟು ಒಂದು ಪ್ರತಿಫಲ ಸಿಕ್ಕಿದ್ದಕ್ಕೆ ಖುಷಿ ಇದೆ. ಆದ್ರೆ ಈ ಸ್ಕ್ರಾಪ್ ಅಂದ್ರೆ ನೀಟನ್ನ ಮತ್ತೆ NTA ಸ್ಕ್ರಾಪ್ ಮಾಡಬೇಕು. ಅಲ್ಲಾಗಿವರೆಗೂ ಇಂಥದ್ದು ಮತ್ತೆ ಮರಳು ಕಳಿಸುತ್ತೆ. ಇದು ವಿಕ್ಟ್ರಿನೇ. ಈ ವಿಕ್ಟ್ರಿನ ಕಲ್ಮಿನೇಷನ್ ತಗೊಂಡೋಗ್ಬೇಕು. ನೀಟು ಮತ್ತೆ NTA ಸ್ಕ್ರಾಪ್ ಆಗ್ಬೇಕು ಮ್ಯಾಮ್. ಅಲ್ಲಿವರೆಗೂ ಸೊ ಇದಿಷ್ಟು ಪ್ರತಿಭಟನಾಕಾರರು ಹೇಳ್ತಾರಂತದ್ದು. ಮತ್ತೊಂದು ಭಾಗದಲ್ಲಿ ನೀವು ಗಮನಿಸ್ತಾ ಇರಬಹುದು, ಸಾಕಷ್ಟು ಜನರು ಈ ಒಂದು ಸೆಲೆಬ್ರೇಷನ್ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಕಳೆದ 1 ತಿಂಗಳಿಂದಲೂ ಕೂಡ ಎಷ್ಟೇ ತೊಂದರೆ ಆದ್ರೂ, ಎಷ್ಟೇ ಸಮಸ್ಯೆ ಆದ್ರೂ ವಿದ್ಯಾರ್ಥಿಗಳು ಕೇಳಿದ್ದು ಒಂದೇ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ಇದ್ರ ಜೊತೆಗೆ NTA ಸ್ಕ್ರಾಪ್ ಆಗ್ಬೇಕು ಅಂತ ಹೇಳಿ. ಸದ್ಯ ಅವರ ಒಂದು ಬೇಡಿಕೆ ಏನಿದೆ ಅದು ಇವತ್ತು ಈಡೇರುವಂತದ್ದು. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಖುಷಿಯನ್ನ ಪಡ್ತಾ ಇದ್ದಾರೆ, ಜೊತೆಗೆ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇರುವಂತದ್ದು. ಇಡೀ ದೇಶಕ್ಕೆ ವಿದ್ಯಾರ್ಥಿ ಶಕ್ತಿ ಏನು ಅನ್ನೋದನ್ನ ಇವತ್ತಿನ ಯುವಕರು ತೋರಿಸಿರುವಂತದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಇಷ್ಟು ದಿನ ಮೋದಿ ಸರ್ಕಾರವನ್ನ ಹಾಡಿ ಹೋಗ್ತಾ ಇದ್ದಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಇವತ್ತು ಹೋರಾಟ ಮಾಡಿ ಮೋದಿ ಸರ್ಕಾರದ ಶಿಕ್ಷಣ ಸಚಿವರನ್ನ ತಮ್ಮ ಸ್ಥಾನದಿಂದ
ನಿಜಕ್ಕೂ ಕೂಡ ಇದು ನೀಟ್ ವಿರುದ್ಧವಾಗಿ ಯಾರೆಲ್ಲ ಹೋರಾಡ್ತಾ ಇದ್ರು ಅವರ ಹೋರಾಟಕ್ಕೆ ಸಿಕ್ಕಂತಹ ಒಂದು ದೊಡ್ಡ ಪ್ರತಿಫಲ ಅಂತಾನೆ ಹೇಳ್ಬೇಕು. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು. ಕೊನೆಗೂ ಸಕ್ಸಸ್ ಆಗಿದೆ. ಧರ್ಮೇಂದ್ರ ಪ್ರಧಾನ್ ಕೊಟ್ಟಿದ್ದಾರೆ. ಖುಷಿ ಆಗ್ತಿದೆ ಈ ಕ್ಷಣ. ಎಸ್ ಮ್ಯಾಮ್, ನಮಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಹೋರಾಟದ ಮೇಲೆ ನಂಬಿಕೆ ಹೆಚ್ಚಾಗ್ತಾ ಇದೆ ಇಡೀ ದೇಶಕ್ಕೆ. ಸೊ ಇವತ್ತೇನು ಕಳೆದ ಒಂದು ತಿಂಗಳಿಂದ ಇಡೀ ದೇಶದಾದ್ಯಂತ ಜೊತೆಗೆ ಎಲ್ಲ ಮೇಜರ್ ಸಿಟಿಗಳಲ್ಲಿ ಹೋರಾಟ ನಡೀತಾ ಇದೆ. ನಮ್ಮ ಬೇಡಿಕೆ ಇದ್ದಿದ್ದೇನೆ, ಒಂದು ಇವತ್ತೇನ್ ಪೇಪರ್ ಲೀಕ್ ಮಾಡಿದ್ದಾರೆ, ಇದರಿಂದಾಗಿ ಇವತ್ತು 21ಕ್ಕೂ ಹೆಚ್ಚು ಮಕ್ಕಳು ಪ್ರಾಣ ಕಳ್ಕೋಗ್ಬೇಕಾಯ್ತು. ಒಂದು ಇನ್ನೊಂದು ಅದಕ್ಕೆ ಕಾರಣ ಆಗಿರುವಂತ ಮಂತ್ರಿಗಳು ಕೆಳಗಿಳಿಬೇಕಾಗಿತ್ತು. ಅದರಲ್ಲಿ ಒಂದು ಎಜುಕೇಶನ್ ಮಿನಿಸ್ಟರು ರಾಜೀನಾಮೆ ಕೊಡಬೇಕಾಗಿತ್ತು, ಇನ್ನೊಂದು NTA ರದ್ದು ಮಾಡಬೇಕು ಅನ್ನೋದು. ಇವಾಗ ಇಷ್ಟು ದೊಡ್ಡ ಮೂವ್ಮೆಂಟ್ ಏನ್ ಇಡೀ ದೇಶದಲ್ಲಿ ನಡೆದಿದೆ. ಸೊ ಇದು ಏನ್ ತೋರಿಸಿದೆ ಅಂದ್ರೆ ಹೋರಾಟದಿಂದ ಮಾತ್ರ ನಾವು ಏನನ್ನಾದ್ರೂ ಸಾಧಿಸ್ಕೊಳ್ಳೋದಕ್ಕೆ ಸಾಧ್ಯ. ಅದನ್ನ ಇವತ್ತು ಈ ದೇಶದ ವಿದ್ಯಾರ್ಥಿ ಯುವ ಜನ ಇಡೀ ದೇಶದಾದ್ಯಂತ ಅನ್ಯಾಯದ ವಿರುದ್ಧ ನಿಂತು ಅದನ್ನ ಮತ್ತೆ ಪ್ರೂವ್ ಮಾಡಿದ್ದಾರೆ. ಇವತ್ತು ನಮಗೆ ಭಗತ್ ಸಿಂಗ್, ನೇತಾಜಿ, ಸಾವಿತ್ರಿಬಾಯಿ ಫುಲೆ ಹುಟ್ಟಿರೋ ನಾಡಿದು. ಇಲ್ಲಿ ನಾವು ವಿದ್ಯಾರ್ಥಿಗಳು, ಯುವ ಜನತೆ ಯಾವುದೇ ಕಾರಣಕ್ಕೂ ಅನ್ಯಾಯನ ಸಹಿಸಿಕೊಳ್ಳಲ್ಲ. ನಾವು ಅದ್ರ ವಿರುದ್ಧ ನಿಂತ್ಕೋತೀವಿ, ಹೋರಾಡ್ತೀವಿ. ಇದು ಇವತ್ತಿನ ಹೋರಾಟ ಇಡೀ ದೇಶದಾದ್ಯಂತ ಎಲ್ಲ ವಿದ್ಯಾರ್ಥಿ ಯುವ ಜನ ಎಲ್ಲರೂ ಕೂಡ ಒಗ್ಗಟ್ಟಿನ ಪ್ರತಿಫಲ ಆಗಿದೆ. ನಾವು ಇನ್ ಮುಂದೆನೂ ಕೂಡ NTA ರದ್ದು ಮಾಡಬೇಕು, ಇದು ನಮ್ಮ ಮುಖ್ಯವಾದ ಡಿಮ್ಯಾಂಡ್. ಇದು ಅಚೀವ್ ಆಗೋವರೆಗೂ ಕೂಡ ನಮ್ಮ ಹೋರಾಟ ಇನ್ನೂ ನಾವು ಮುಂದುವರಿಸ್ತೀವಿ. ಬೇರೆ ಬೇರೆ ಮಟ್ಟದಲ್ಲಿ ಇವತ್ತು ಏನವರು ಪೇಪರ್ ಲೀಕ್ ಆಗಿದ್ರು ಕೂಡ ಮತ್ತೆ ಅದೇ NTA ಎಕ್ಸಾಮ್ ನ ಕಂಡಕ್ಟ್ ಮಾಡಿದ್ರೆ ಅದ್ರ ವಿರುದ್ಧ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಕಟ್ತೀವಿ ನಾವು. ಇವತ್ತೇನು ಧರ್ಮೇಂದ್ರ ಪ್ರಧಾನ್ ಅವರು ಹೋರಾಟದ ಫಲವಾಗಿ ಅವರೇನು ರಿಸೈನ್ ಮಾಡಿದ್ದಾರೆ, ಇದು ಹೋರಾಟಕ್ಕೆ ಸಿಕ್ಕಿರುವಂತ ಜಯ. ಈ ಹೋರಾಟ ಇಡೀ ದೇಶದಾದ್ಯಂತ ಮುಂದುವರಿಯುತ್ತೆ. ಭಗತ್ ಸಿಂಗ್, ನೇತಾಜಿ ನಾಡಿನಲ್ಲಿ ಈ ಹೋರಾಟನ ನಾವು ಎತ್ಕೊಂಡು ಹೋಗ್ತೀವಿ ಮುಂದಕ್ಕೆ. ನನ್ನ ಹೆಸರು ಕಲಾವತಿ ಅಂತ. ನಾನು ಕೊನೆಗೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಸಂತೋಷನೇ ಗೊತ್ತಾಗುತ್ತೆ ಎಷ್ಟು ನಿಮ್ಮ ಹೋರಾಟ ಪ್ರತಿಫಲ ಸಿಕ್ಕಿದೆ ಅಂತ. ಏನ್ ಹೇಳ್ತೀರಾ? ಇದು ನಮಗೆ ಬಹಳ ಸಂತೋಷ, ಖುಷಿನ ತಂದುಕೊಟ್ಟಿದೆ. ಯಾಕೆ ಅಂದ್ರೆ ಇವತ್ತು ವಿದ್ಯಾರ್ಥಿಗಳು, ಯುವಕರು ಹೋರಾಟದ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಬಗ್ಬೇಕಾಯ್ತು. ಹಂಗಾಗಿ ಇವತ್ತು ಸರ್ಕಾರ ರಾಜೀನಾಮೆ ಕೊಡ್ಲೇಬೇಕಾಯ್ತು. ಇದು ಇವತ್ತು ವಿದ್ಯಾರ್ಥಿಗಳು, ಯುವಕರು, ಭಗತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸಾವಿತ್ರಿಬಾಯಿ ಫುಲೆ ಇಂಥ ಮಹನೀಯರನ್ನ ವಿಚಾರಗಳನ್ನ ಇಟ್ಕೊಂಡು ಹೋರಾಟ ಮಾಡಿ ಇವತ್ತು ಕೂಡ ನಾವು ಕೂಡ ನಿಂತ್ಕೊಂಡು ಹೋರಾಟ ಮಾಡಿ ನಮಗೂ ವಾಯ್ಸ್ ಹೋಗಿದೆ. ಆದ್ರೆ ಇವತ್ತು ಹೋರಾಟದಿಂದ ಖುಷಿ ಸಿಕ್ಕಿದೆ. ಆಯ್ತು, ಖುಷಿ ಆಗ್ತಿದೆ.